ನಿಲ್ಲೋದು ಬಿಡೋದು ಏನು ಗೊತ್ತಾ ಸರ್, ಒಂದು ದೇವ್ರ ಕೈಲಿರುತ್ತೆ, ಇನ್ನೊಂದು ಜನಗಳ ಕೈಲಿರುತ್ತೆ. ಆದರೆ ಕೆಲಸ ಮಾಡೋದಷ್ಟೇ ನಮ್ಮ ಕೈಲಿರುತ್ತೆ. ಈಗ 10 ಸಿನಿಮಾ ಲವ್ ಸಿನಿಮಾ 10 ಸಿನಿಮಾ ಮಾಡಿದ್ರೆ ಅದು ಕಾನ್ಫಿಡೆನ್ಸ್ ಆಗಿ ಗೆಲ್ಲೋದು 1-2 ಗೆಲ್ಬೋದು ಅಷ್ಟೇ. ಪ್ರತಿಯೊಂದು ಪಾತ್ರನೂ ಎಷ್ಟು ಮಜವಾಗಿದೆ ಅಂದರೆ ಅವರು ನೋಡೋದಕ್ಕೂ ಅವ್ರ ಪಾತ್ರ ಇರೋದಕ್ಕೂ ಲಿಂಕೇ ಇಲ್ಲ. ಸರ್ ತುಂಬ ಮಿಸ್ಟೇಕ್ ಮಾಡಿದ್ದೀನಿ ಸರ್ ಲೈಫಲ್ಲಿ ನಾನು. ಗಂಡಂಗೆ ಹೊಡಿತಿರ್ತಾರೆ, ಹೆಂಡತಿ 1 ಕಿಲೋಮೀಟರ್ ದೂರದಲ್ಲಿ ಯಾರು ಸರ್ ಲಿಟ್ರಲಿ ನನಗೆ ನನ್ನ ಗಂಡನ ಯಾರಾದ್ರೂ ಹೊಡಿಯೋದಿರ್ಲಿ ಬೈದ್ರೇ ನಾನೇ ಹೋಗಿ ಹೊಡೆದ್ಬಿಡ್ತೇನೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಒಂದು ಹೊಸ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಅದರ ಹೆಸರು ಅಲೆಕ್ಸಾ. ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇರುವವರು ಜೀವ ಈಗಾಗಲೇ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಮತ್ತು ಒಂದು ಹಂತದಲ್ಲಿ ಆ ಸಿನಿಮಾ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಮೂಲತಃ ಕ್ಯಾಮರಾಮೆನ್ ಆಗಿ 4 ಭಾಷೆಗಳಲ್ಲಿ ಕೆಲಸ ಮಾಡಿದಂಥ ಜೀವ ಅವರು ಪ್ರಾಯಶಃ ಒಬ್ಬ ಕ್ಯಾಮರಾಮೆನ್ನು ನಿರ್ದೇಶಕನಾದಾಗ ಆ ಇಡೀ ಚಿತ್ರ ಒಂದು ಸೂಕ್ಷ್ಮತೆಯಿಂದ ಮತ್ತು ಅತ್ಯಂತ ಅಚ್ಚುಕಟ್ಟುತನದಿಂದ ಒಂದು ಹೊಸ ರೀತಿಯ ಫ್ರೇಮ್ಗಳಿಂದ ಕೂಡಿರ್ತದೆ ಅನ್ನೋದು ನನ್ನ ಅನುಭವ. ಹಾಗಾಗಿ ಜೀವ ಅವರ ಈ ಅಲೆಕ್ಸಾ ಒಂದು ಮರ್ಡರ್ ಮಿಸ್ಟ್ರಿ, ಪ್ರೀತಿ ಇದೆ, ಪ್ರೇಮವಿದೆ, ಬದುಕಿದೆ, ಥ್ರಿಲ್ ಇದೆ, ಅದರ ಜೊತೆಗೆ ಅತ್ಯಂತ ಗಾಢವಾದಂಥ ಒಂದು ಸಸ್ಪೆನ್ಸ್ ಇದೆ. ಇವೆಲ್ಲದಕ್ಕೂ ಕಲಶಪ್ರಾಯವಾಗಿ ಅದಿತಿ ಪ್ರಭುದೇವನಂಥ ಒಂದು ಪ್ರಬುದ್ಧ ನಟಿ ಇಲ್ಲಿ ಮೊದಲ ಬಾರಿಗೆ ಪೊಲೀಸ್ ಆಫೀಸರ್ ಆಗಿ ನಟಿಸಿದ್ದಾರೆ. ಮೊದಲ ಬಾರಿಗೆ ಅತ್ಯಂತ ಅದ್ಭುತವಾದಂಥ ಫೈಟ್ಗಳನ್ನು ಮಾಡಿದ್ದಾರೆ. ಪ್ರಾಯಶಃ ಅವರ ಮದುವೆಗೆ ಪೂರ್ವದಲ್ಲೇ ಈ ಸಿನಿಮಾ ಶೂಟ್ ಆಗಿ ಅದರ ನಂತರ ಸ್ವಲ್ಪ ಶೂಟ್ ಆಗಿ ಮದುವೆಯ ನಂತರದ ದಿನಗಳಲ್ಲಿ ಅದಿತಿ ಪ್ರಭುದೇವ್ ಒಂದು ಹೊಸ ರೂಪ ಮತ್ತು ಸ್ವರೂಪದಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಮೊದಲ ಚಿತ್ರ ಅಲೆಕ್ಸಾ. ಅದರಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಮತ್ತು ಮಹತ್ವದ ಅಂಶ ಏನು ಅಂತಂದರೆ, ಪವನ್ ತೇಜ ಅನ್ನುವಂಥ ಅಥರ್ವ ಸಿನಿಮಾವನ್ನು ನೀವು ಗಮನಿಸಿರ್ಬೋದು. ಅಥರ್ವ ಸಿನಿಮಾ ಅದು ತುಂಬ ಅದ್ಭುತವಾದಂಥ ಯಶಸ್ಸನ್ನು ಪಡೆದೇ ಇರ್ಬೋದು. ಆದರೆ 4 ವಾರ ಓಡಿದ್ರೂ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಅದು ಮುಂದುವರಿಯಬಹುದಾದಂಥ ಯಶಸ್ವಿ ಆಗಬಹುದಾದಂಥ ಚಿತ್ರವಾದರೂ ಎಲ್ಲೋ ಒಂದು ಕಡೆ ಅಷ್ಟು ಸದ್ದು ಮಾಡಿಲ್ಲ. ಆದರೆ ಈ ನಟ ಪವನ್ ತೇಜ ತನ್ನ ಅಭಿನಯದ ಮೂಲಕ, ರೂಪದ ಮೂಲಕ, ತನ್ನ ಇಡೀದಾದಂಥ ಒಂದು ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥ ಒಂದು ಆ ಛಾಪಿನ ಮೂಲಕ ಜನರ ಮನಸ್ಸನ್ನು ಸೆಳೆದದ್ದಂತೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಜಾನುಭಾವು, ಅತ್ಯಂತ ಸಜ್ಜನ, ಮತ್ತು ಅಭಿವ್ಯಕ್ತಿಯೇ ನನ್ನ ಜೀವನದ ಉಸಿರು ಅನ್ನುವ ರೀತಿಯಲ್ಲಿ ರಂಗಭೂಮಿಯಲ್ಲಿ ಸುದೀರ್ಘ ಕಾಲವನ್ನು ಕಳೆದವರು. ಈ ಹುಡುಗ ಅದಿತಿ ಪ್ರಭುದೇವಿಗೆ ನಾಯಕನಾಗಿ ಅಲೆಕ್ಸಾದಲ್ಲಿ ಕೆಲಸ ಮಾಡಿದ್ದಾರೆ. ಅದಿತಿ ಪ್ರಭುದೇವೇ ಹೇಳುವ ಪ್ರಕಾರ ಒಬ್ಬ ಅನುಭವಿ ಕಲಾವಿದೆ ತನ್ನ ಕೋ ಆರ್ಟಿಸ್ಟ್ ಬಗ್ಗೆ ಅತ್ಯಂತ ಒಳ್ಳೆಯ ಮಾತನ್ನು ಆಡ್ತಾರೆ ಅಂತಾದರೆ ಆ ಸಹ ಕಲಾವಿದ, ಆ ಸಹಸ್ಪಂದಿ ಕಲಾವಿದ ಅವನ ಒಳಗಿಂದ ಅಭಿವ್ಯಕ್ತಿಯಲ್ಲಿ ಅವನ ಶ್ರೇಷ್ಠತೆಯನ್ನು ಅಥವಾ ಒಂದು ಅದ್ಭುತವನ್ನು ದಾಖಲಿಸಿದ್ದಾರೆ ಅಂತಲೇ ಅರ್ಥ. ಹೀಗೆ ಆ ಇಡೀ ತಂಡದೊಟ್ಟಿಗೆ ಒಂದು ಮಾತಾಡಿದ ಮಾತುಕತೆಯನ್ನು ನಿಮ್ಮೆದುರು ಪ್ರಚುರಪಡಿಸ್ತಾ, ಬಿಡುಗಡೆಯ ಹೊತ್ತಿನಲ್ಲಿ ಹೊಸ ರೀತಿಯ ಸಿನಿಮಾ, ಹೊಸ ತಂಡದ ಸಿನಿಮಾ, ಮತ್ತು ಆ ಸಿನಿಮಾ ಅದಿತಿ ಪ್ರಭುದೇವನ ಒಂದು ಹೊಸ ರೀತಿಯ ಪಾತ್ರದ ಕಾರಣಕ್ಕಾಗಿ, ಪವನ್ ತೇಜ ಅನ್ನುವಂಥ ನಾಯಕನ ಒಂದು ಎಂಟ್ರಿ ಅನ್ನುವ ಕಾರಣಕ್ಕಾಗಿ ಈ ಸಿನಿಮಾ ನನಗೆ ಬಹಳ ಆಕರ್ಷಕ ಅಂತ ಅನ್ನಿಸ್ತು ಮತ್ತು ಬಹಳ ಮುಖ್ಯ ಅಂತ ಅನ್ನಿಸ್ತು. ಬನ್ನಿ ಅಲೆಕ್ಸಾದ ಇಡೀ ತಂಡದೊಟ್ಟಿನ ಮಾತುಕತೆಯನ್ನು ಕೇಳೋಣ. ನಮಸ್ತೆ, ಹೇಗಿದ್ದೀರಿ? ಅದಿತಿಯನ್ನಂತೂ ಮದುವೆ ಆದ್ಮೇಲೆ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಆಗಿಂದ ನೋಡ್ತಾ ಇದ್ದಿಲ್ಲ, ಎಲ್ಲೆಲ್ಲಿ ಚೇಂಜಸ್ ಆಗಿದೆ ಆ ಥರದ್ದೇನಿಲ್ಲ. ಇನ್ನೆಷ್ಟು ಜಾಸ್ತಿ ನಗ್ತಾ ಇದ್ದೀರಿ ಅಂತ ಜೀವ ಸರ್, ನಮಸ್ತೆ ಸರ್. ಕನ್ನಡ ಚಿತ್ರರಂಗಕ್ಕೆ ಒಂದು ಜೀವ ಕೊಡ್ತೀರಿ ಅಂತ ಅಂದ್ಕೊಳ್ತೇನೆ. ಖಂಡಿತ ಸರ್, ಖಂಡಿತ. ಅಲೆಕ್ಸಾ ಅನ್ನುವ ಹೆಸರೇ ಸ್ವಲ್ಪ ಬೇರೆ ಥರ ಇದೆ. ಹೌದು ಸರ್. ಹಾಗಾಗಿ ಸಿನಿಮಾನು ವಿಭಿನ್ನವಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಆಮೇಲೆ ಪವನ್ 2ನೇ ಸಿನಿಮಾ ಅಲ್ಲ, ಅಥರ್ವ ಒಂದು ಮಾಡಿದ್ದಾರೆ. ಸೊ ನೀವೇ ಮಾತಾರಂಭಿಸಿ, ಈ ಸಿನಿಮಾ ಏನು, ಇದರ ಪರಿಕಲ್ಪನೆ ಏನು,
ಅಲೆಕ್ಸಾ ಅನ್ನುವಂಥ ಹೆಸರನ್ನು ಕನ್ನಡಕ್ಕೆ ತಂದ ಉದ್ದೇಶ ಏನು, ಅಥವಾ ಈ ಹೆಸರಿನ ಹಿಂದೆ ಏನಿದೆ? ಸರ್, ಅಲೆಕ್ಸಾನ ಹೆಸರು ತಂದಿದ್ದು ಏನಕ್ಕೆ ಅಂದರೆ ಈ ಕತೆ ಒಂದು ಮರ್ಡರ್ ಮಿಸ್ಟ್ರಿ, ಕ್ರೈಮ್ ಥ್ರಿಲ್ಲರ್. ಇದರಲ್ಲಿ ಒಂದು ಫಾರ್ಮಾಸ್ಯೂಟಿಕಲ್ ಸಂಬಂಧಪಟ್ಟಂಗೆ ಒಂದು ವಿಷಯನ ಇಟ್ಟಿದ್ದೀನಿ. ಆ ವಿಷಯಕ್ಕೆ ಎಕ್ಸ್ ಬೇಕಾಗಿತ್ತು. ಹಾಗಾಗಿ ಎಕ್ಸ್ ಅನ್ನೋದು ಇಡಬೇಕು, ಬರೀ ಎಕ್ಸ್ ಇಟ್ಟರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಏನಾದ್ರು ನೇಮ್ ಜೊತೆ ಇಡೋಣ ಅಂತಂದ್ಬಿಟ್ಟು ಅದು ಅಲೆಕ್ಸಾ ಅಂತ ಒಂದು ಜ್ಞಾಪಕ. ಅದು ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ನೇಮು ಅಲೆಕ್ಸಾದಲ್ಲಿ ಎಕ್ಸ್ ಬರೋದ್ರಿಂದ ಸ್ವಲ್ಪ ಈ ಕಂಟೆಂಟ್ಗೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಅಂತ ಆ ಎಕ್ಸ್ನ ಅಲೆಕ್ಸಾ ಜೊತೆ ಎಕ್ಸ್ನ ಹೈಲೈಟ್ ಮಾಡಿದ್ದೀನಿ. ಸಿನಿಮಾದ ಕಂಟೆಂಟಿಗೆ ಸಂಬಂಧಪಟ್ಟ ನ್ಯೂಮರಾಲಜಿ ಇದೆ ಸರ್? ಅಲ್ಲ, ಕಂಟೆಂಟಿಗೆ ಸಂಬಂಧಪಟ್ಟ ಎಕ್ಸಾ ಅಥವಾ ನ್ಯೂಮರಾಲಜಿ ಎಕ್ಸಾ? ಇಲ್ಲ, ಸಿನಿಮಾಗೆ ಕತೆಗೆ ಸಂಬಂಧಪಟ್ಟಂತ ಎಕ್ಸ್. ಈಗ ಬರ್ತಾ ಇರುವ ಟ್ರೆಂಡಿನ ಸಿನಿಮಾ ಗಮನಿಸ್ತಾ ಇದ್ದೀರಿ ಅಂತ ಅನ್ಕೊಳ್ತೇನೆ ನಾನು. ಹಾಂ ಸರ್, ಖಂಡಿತ. ಸೊ ಕನ್ನಡದಲ್ಲಿ ಇತ್ತೀಚಿನ ಎರಡೂವರೆ ವರ್ಷದಲ್ಲಿ ಒಂದು 2-3 ರೀತಿಯ ಟ್ರೆಂಡನ್ನು ನಾವು ನೋಡಿದೆ. ಹೌದು. ನಮ್ಮ ಕಾಂತಾರ ಇರ್ಬೋದು, ಚಾರ್ಲಿ ಇರ್ಬೋದು, ಅಥವಾ ನಮ್ಮ ಯಶನ ಸಿನಿಮಾದಿರ್ಬೋದು. ಸೊ ಇದೆಲ್ಲವೂ ಒಂದು ರೀತಿಯ ಒಂದು ಬೂಮಿಂಗ್ ಅನ್ನು ಮಾಡ್ತು. ಅದರ ನಂತರ ಚಾರ್ಲಿ ಬಂದಾಗ ಒಂದು ಸೆಂಟಿಮೆಂಟ್ ವರ್ಕೌಟ್ ಆಯಿತು. ಅದರ ನಂತರ ಈಗ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಆ ಥರ ಸಿನಿಮಾ ಒಂದು ಬೇರೆ ಥರ ಯೂತ್ ಓರಿಯೆಂಟೆಡ್ ಇದನ್ನು ಮಾಡಿ. ಈ ಮರ್ಡರ್ ಮಿಸ್ಟ್ರಿ ಮತ್ತು ಥ್ರಿಲ್ಲರ್ ಈಗ ಮತ್ತೆ ಬರ್ತಾ ಇದೆ ಒಂದಿಷ್ಟು ಗ್ಯಾಪಿನ ನಂತರ. ನೀವು ಯಾವ ರೀತಿ ನಮಗೆ ಆ ಸಿನಿಮಾದ ಮೂಲಕ ಏನನ್ನು ಹೇಳ್ತೀರಿ, ಯಾವ ರೀತಿ ನಮ್ಮನ್ನು ಸೆಳೆತೀರಿ ಅಂತ? ಸರ್, ಈ ಮರ್ಡರ್ ಮಿಸ್ಟ್ರಿ, ಈ ಕ್ರೈಮ್ ಥ್ರಿಲ್ಲರ್ ಅಲ್ಲ ಈಗ ಬಂದಿರೋದಲ್ಲ, ಅದು ಕಾಲಾಂಕಾಲದಿಂದ ಬಂದಿದೆ. ನಾವು ಪರ್ಸೆಂಟೇಜ್ ಕಂಪೇರ್ ಮಾಡಿ ನೋಡಿದಾಗ ಇಂಥ ಸಿನಿಮಾಗಳು ಸೋತಿರೋದು ತುಂಬ ಕಡಿಮೆ. ಅದು ಒಂದು ರೀತಿಯಲ್ಲಿ ಗೆಲುವಿನ ಬಹಳ ದೊಡ್ಡ ಸೂತ್ರ ಅಂತಲೇ ನೀವು 100 ವರ್ಷಗಳಲ್ಲೂ ನಾವು ನೋಡಿದ್ದೇವೆ ಅದನ್ನು. ಖಂಡಿತ. ವೆಸ್ಟಿಂದ ಹಿಡಿದು ಈಸ್ಟಿಂದ ಹಿಡಿದು ಎಲ್ಲ ಕಡೆ. ಹೌದು. ಬಟ್ ಕನ್ನಡದಲ್ಲಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು. ನಮ್ಮಲ್ಲೂ ನಾಯಿ ನೆರಳು, ಕಪ್ಪು ಗುಲಾಬಿ, ಈ ಥರದ್ದೆಲ್ಲ ನಾವು ನೋಡಿದ್ದೇವೆ. ಹೌದು ಸರ್. ಸೊ ಈ ಹೊತ್ತಿನಲ್ಲಿ ನೀವು ಯಾವ ರೀತಿಯ ಮಾರ್ಕೆಟನ್ನು ನಿರೀಕ್ಷೆ ಮಾಡ್ತೀರಿ ಅಂತ? ಅಲ್ಲ, ಇದು ಜನಗಳ ಮನಸ್ಸಲ್ಲಿ ಯಾವತ್ತೂ ಇರೋದ್ರಿಂದ ಇದು ಖಂಡಿತ ಎಲ್ಲ ಟೈಮೂ ಜನ ಪ್ರೇಕ್ಷಕರು ಇದನ್ನು ಇಷ್ಟಪಡ್ತಾರೆ ಏನೋ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಈ ಸಿನಿಮಾ ಮಾಡಿದೆ. ಈ ಲವ್ ಸಬ್ಜೆಕ್ಟಲ್ಲಿ ಅದು ಗೆಲ್ಲಬೇಕಾದ್ರೆ ಈಗ 10 ಸಿನಿಮಾ ಲವ್ ಸಿನಿಮಾ 10 ಸಿನಿಮಾ ಮಾಡಿದ್ರೆ ಅದು ಕಾನ್ಫಿಡೆನ್ಸ್ ಆಗಿ ಗೆಲ್ಲೋದು 1-2 ಗೆಲ್ಬೋದು ಅಷ್ಟೇ. ಇಂಥ ಕತೆಗಳು ಮಾಡಿದಾಗ, ಇದು ಮತ್ತು ಆರ್ ಕತೆಗಳೆಲ್ಲ ಮಾಡಿದಾಗ 10ರಲ್ಲಿ 9 ಪಕ್ಕಾ ಗೆಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇದನ್ನು ನಾನು ಕೈಗೆತ್ಕೊಂಡು ಮಾಡಿರೋಂಥ ಸಿನಿಮಾ. ಅದಿತಿ, ನಿಮ್ಮ ಹೆಸರಿನ ಮೇಲೆ ನಿಂತಿದೆ ಸಿನಿಮಾ. ಹೌದು. ಆದರೆ ಇದರ ಎಲ್ಲ ಸೋಲು ಗೆಲುವು ನಿಮ್ಮ ಮೇಲೆ ಇದೆ. ಅದೇ ಹಂಗೆ ಅಲ್ಲ, ಗೆದ್ರೆ ಹೀರೋ ಮೇಲೆ, ಸೋತ್ರೆ ಅಲ್ಲ, ನಡ್ಕೊ ಬಂದಿರೋದೇ ಹಂಗೇನಿಲ್ಲ ಸರ್. ಅಂದ್ರೆ ಅವ್ರು ಹೇಳ್ದಂಗೆ ಎಕ್ಸ್ ಅನ್ನೋ ಒಂದು ಆಲ್ಫಬೆಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಈ ಸಿನಿಮಾಗೆ. ಸೊ ಅದು ಬರೋದಕ್ಕೆ ಏನು ಮಾಡೋದು ಅಂತ ಎಲ್ಲ ಟೀಮ್ ಡಿಸ್ಕಸ್ ಮಾಡಿದಾಗ ಅಲೆಕ್ಸಾ ಅನ್ನೋವಂಥದ್ದು ಎಲ್ರಿಗೂ ಚಿರಪರಿಚಿತವಾದ ಒಂದು ಪದ. ಸೊ ಹಾಗಾಗಿ ಅಲೆಕ್ಸಾ ಅಂತ ಇಡೋಣ ಅಂತ ಹೇಳಿ ಅದನ್ನು ಇಟ್ಟರು. ಇದು ಮದುವೆಗಿಂತ ಮೊದಲು ಹೌದು. ಶೂಟ್ ಕೂಡ ಮದುವೆ ಆಯ್ತಾ? ಮದುವೆ ಆದ್ಮೇಲೂ ಎಂಗೇಜ್ಮೆಂಟ್ ಆದ್ಮೇಲೂ ಸ್ವಲ್ಪ ಎಂಗೇಜ್ಮೆಂಟ್ ಆದ್ಮೇಲೂ ಮದುವೆ ಆದ್ಮೇಲೆ ಒಂದೆರಡು ದಿನ ಆಯ್ತಾ ಅಂತ. ಮದುವೆ ಆದ್ಮೇಲೆ ಫೈಟ್ ಸೀಕ್ವೆನ್ಸ್ ಆಗಿದ್ದ ಅಂತ. ಹೌದು, ಮದುವೆ ಆದ್ಮೇಲೆ ಫೈಟ್ ಸೀಕ್ವೆನ್ಸ್ ಆಗಿದ್ದು. ಅಲ್ಲೇನು ಫೈಟ್ ಇಲ್ಲ, ಹಾಗಾಗಿ ಇಲ್ಲಿತ್ತು ಅಂತ. ಸದ್ಯ ಅಲ್ಲಂದ್ರೂ ಫೈಟ್ ಇಲ್ಲ, ಇಲ್ಲಾದ್ರೂ ಫೈಟ್ ಮಾಡಿ ಅಂತ ಹೇಳಿ. ಬಟ್ ಫೈಟ್ ಅಂತೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಾನು ನೆಕ್ಸ್ಟ್ ಫೈಟ್ ಮಾಡ್ತಾಳೆ ಅಂದ್ರೆ ಆ ಸಿನಿಮಾ ನೋಡ್ಬೇಕು ಅಂತ. ಖಂಡಿತ. ಅಂದ್ರೆ ನಾನು ಹೇಳೋದು ಹೆಂಗೆ ಅಂತಂದ್ರೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅದು ಒಂಥರ ಫೈಟ್ ನಿಜವಾಗ್ಲೂ ಎಲ್ಲ ಕಲಿತು ಫೈಟ್ ಆಡಿರೋ ಥರನೇ ಇದೆ. ಮಾಸ್ಟ್ ಹೇಳ್ಕೊಟ್ಟು ಮಾಡಿರೋ ಥರ ಕಾಣಿಸಲ್ಲ. ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ. ಅಂದ್ರೆ ಬೇರೆಯವರಾಗಿದ್ರೆ ಎಲ್ಲ ಡೂಪ್ ಮಾಡಿಸಿ ಜೈನ್ಸ್ ಬಿಡೋರೇನೋ, ಬಟ್ ಅವ್ರಿಗೆ ನನ್ನ ಮೇಲೆ ಇದ್ದಿದ್ದು ನಂಬಿಕೆನೋ ಅಥವಾ ಮಾಡಲೇಬೇಕು ಅಂತನೋ ನನ್ನ ಕೈಲೇ ಎಲ್ಲ ಮಾಡ್ತಿದ್ರು. ಎಕ್ಸ್ಪೀರಿಯನ್ಸ್ ಆಗಿತ್ತು, ಅದು ಅದ್ಭುತವಾಗಿತ್ತು. ಯಾಕಂದ್ರೆ ನೀವು ಹೆಚ್ಚು ಮಾಡಿದ್ದ ಕಾರಣೆ ನಾನು ಮಾಡಿಲ್ಲ, ಮಾಡಿದ್ದೆ ಫಸ್ಟ್ ಟೈಮ್ ಫೈಟ್ ಸೀಕ್ವೆನ್ಸ್ ಫಸ್ಟ್ ಟೈಮ್. ತುಂಬ ಅದ್ಭುತವಾಗಿತ್ತು. ಬಹುಶಃ
ಮತ್ತೆ ಮಾಡಕ್ ಅವಕಾಶ ಸಿಗುತ್ತೋ ಇಲ್ಲೋ ನನಗೆ ಈ ಥರದೊಂದು ಫೈಟ್, ಅದು ಅಂತ ಹೆಸರು ಒಬ್ಬ ಹೆಣ್ಮಗಳಿಗೆ ಈಗ ನಮ್ಮಲ್ಲಿ ಹಿಂದೆ ಮಾಲೇಶ್ವರಿ ಇರ್ಬೋದು, ಮಂಜುಳಾ ಇರ್ಬೋದು, ಈ ಥರದ್ದೆಲ್ಲ ನಾವು ನೋಡಿದ್ದೇವೆ, ಅದಲ್ಲ. ಆದ್ರೆ ಒಬ್ಬ ಹೆಣ್ಣು ಮಗಳು ನಾಯಕಿಗೆ ಆ ಫೈಟಿಂಗ್ ಸನ್ನಿವೇಶ ಭಾಗವಹಿಸುವಾಗ ಇರುವ ಮಜಾ ಏನು ಮತ್ತೆ ಅದರ ಭಯ ಏನು? ಅಂದರೆ ನನಗೆ ಚಿಕ್ಕ ಹುಡುಗಿದಾಗಿಂದ ಎದ್ದು ಬಿದ್ದು ಗಾಯಗಳಾಗಿ ಅಷ್ಟೊಂದು ನನಗೆ ಭಯ ಅನ್ನೋಂಥದ್ದೇನಿರಲಿಲ್ಲ. ಬಟ್ ಒಂದು ಸ್ಟೈಲಾಗಿ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಳ್ಳೆ ನನಗೆ ಇಷ್ಟು ದುಡ್ಡು ಹಾಕ್ತಿದ್ದಾರೆ ಪ್ರೊಡ್ಯೂಸರು, ಆಮೇಲೆ ಇಷ್ಟು ಒಳ್ಳೆ ಕೋಸ್ಟಾರ್ ಇದ್ದಾರೆ, ಅಷ್ಟು ಒಳ್ಳೆ ನನಗೆ ಫೈಟ್ ಮಾಸ್ಟರ್ ಸಿಕ್ಕಿದ್ದಾರೆ. ಅದನ್ನು ನಾನು ಯೂಸ್ ಮಾಡ್ಕೋಬೇಕು ಅನ್ನೋದು ತುಂಬ ತಲೆಯಲ್ಲಿತ್ತು. ನನ್ನ ಕೈಲಿ ಎಷ್ಟಾಗುತ್ತೋ 100% ನಾನು ಹಾಕಿ ಕೆಲಸ ಮಾಡಬೇಕು ಅಂತ. ಆ್ಯಂಡ್ ನಾನು ಪವನ್ ಸರ್ ಆಗಲೇ ಅದನ್ನೇ ಮಾತಾಡ್ತಿದ್ವಿ. ನಮ್ದು ಯೂಶಲಿ ನಮ್ಮ ಸಿನಿಮಾದಲ್ಲಿ ಹೆಂಗಿರುತ್ತೆ ಹೇಳಿ ಗಣೇಶ್ ಸರ್, ಗಂಡಂಗೆ ಹೊಡಿತಿರ್ತಾರೆ, ಹೆಂಡತಿ 1 ಕಿಲೋಮೀಟರ್ ದೂರದಲ್ಲಿ ಯಾರು ಸರ್ ಲಿಟ್ರಲಿ ನನಗೆ ನನ್ನ ಗಂಡನ ಯಾರಾದ್ರೂ ಹೊಡಿಯೋದಿರ್ಲಿ ಬೈದ್ರೇ ನಾನೇ ಹೋಗಿ ಹೊಡೆದ್ಬಿಡ್ತೀನಿ ಅಂತಂದ್ರಲ್ಲಿ. ಸೊ ಹಿಂಗೇ ತೋರಿಸ್ತಾ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಹುಡುಗಿ ಫೈಟ್ ಮಾಡೋದು, ಹುಡುಗಿ ಇದು ಮಾಡೋದು ಅದೆಲ್ಲ ಸ್ವಲ್ಪ ಬ್ರೇಕ್ ತರ ಅನ್ಸುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಫೈಟ್. ನಿಮಗೆ ಹೇಗೆ ಅನಿಸ್ತು ಅವರು ಫೈಟ್ ಮಾಡಿದ್ರೆ ನೀವೇನು ಸುಮ್ಮನೆ ಇದ್ದೀರಾ? ಅಯ್ಯೋ ಪಾಪ, ನೀವು ಸಪೋರ್ಟಿವ್, ಸೊ ಅದು ಖುಷಿ ಪಡೋರು ಪಾಪ. ಚೆನ್ನಾಗಿ ಬಂತು, ಚೆನ್ನಾಗಿ ಬಂತು ಸರ್. ನಾವು ಫೈಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಸರ್. ನಾನು ಫೈಟ್ ಮಾಡೋದು ಮಾಡಿಲ್ಲ ಅಂದ್ರೆ ತಪ್ಪೋದು ಇರ್ಬೋದೇನೋ, ಆಚೆ ಈಚೆ ಅಲ್ಲಾಡೋದ್ರೆಲ್ಲ ಆಗಲ್ಲ. ಬಿಕಾಸ್ ನಾನು ಈ ಸಿನಿಮಾದಲ್ಲಿ ರವಿ ವರ್ಮ ಅವ್ರ ಜೊತೆ ವಿಕ್ರಮ್ ಅವ್ರ ಜೊತೆ ಅಂತೂ ನಾನು ಇದು 3ನೇ ಫೈಟ್. ನನ್ನ ಮೊದಲನೇ ಸಿನಿಮಾ 2 ಫೈಟ್ ಅವರೇ ಮಾಡಿದರು. ಸೊ ನಾನು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಫೈಟ್ ಅಂತ ಬಂದಿದ್ದಕ್ಕೆ, ಯೂಶ್ವಲಿ ನಾನು ಒಂದು ಸಿನಿಮಾ ಮಾಡ್ತೀನಿ, ಒಬ್ಬರು ನಾನು ಹೀರೋ ಆಗಿ ಮಾಡ್ತೀನಿ ಅಂದರೆ ಹೀರೋಯಿನ್ ಒಬ್ರು ಇರ್ತಾರೆ. ಸೊ ಐ ಗೆಟ್ ಟು ಓನ್ಲಿ ಸಿ ಎ ಸರ್ಟನ್ ಒಂದು ಫೇಸ್ ಕಾಣುತ್ತೆ. ಒಂದು ರೊಮ್ಯಾಂಟಿಕ್ ಸೈಡ್ ಆಗ್ಬೋದು, ಒಂದು ಎಮೋಷ್ನಲ್ ಸೈಡ್ ಆಗ್ಬೋದು, ಆ ಥರ ಒಂದು ಸಪೋರ್ಟಿವ್ ಆಗ್ಬೋದು, ಅಥವಾ ಒಂದು ಡ್ಯೂಯೆಟ್ ಸಾಂಗ್ ಆ ಥರನೇ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನನಗೆ ಏನಂದರೆ ತುಂಬ ಎಲ್ಲದರಲ್ಲೂ ಡಿಫ್ರೆಂಟ್ ಹೊಸ್ತನ ಇದೆ. ಲವ್ ಸೈಡ್ ಇದೆ, ಎಮೋಷ್ನಲ್ ಸೈಡ್ ಇದೆ, ಜೊತೆಗೆ ಆ್ಯಕ್ಷನ್ ಇದೆ. ಯಾವ ಸಿನಿಮಾದಲ್ಲಿ ಈ ಫುಲ್ ಮೀಲ್ಸ್ ಏಕೆಂದರೆ ನೋಡಿ ಆ್ಯಕ್ಷನ್. ಈಗ ನನ್ನ ಲವರ್ ಜೊತೆ ನಾನು ಫೈಟ್ ಮಾಡ್ತೀನಿ, ಇವ್ರು ನನ್ನ ಲವರ್ ಆಗಿರ್ತಾರೆ ಸಿನಿಮಾದಲ್ಲಿ ಪಾಸ್ಟಲ್ಲಿ. ಆ ವ್ಯಕ್ತಿ ಜೊತೆ ನಾನು ಫೈಟ್ ಮಾಡೋಕ್ಕೆ ಬಂದಾಗ ಅವ್ರಿಗೆ ಕರ್ತವ್ಯ ಅನ್ನೋದಿರುತ್ತೆ, ನನಗೆ ನನ್ನ ಇಂಟೆನ್ಷನ್ ಇರುತ್ತೆ, ನನ್ನ ಎಮೋಷನ್ ಇರುತ್ತೆ, ನನಗೆ ಎಮೋಷ್ನಲ್ ಡ್ಯಾಮೇಜ್ ಆಗಿರುತ್ತೆ. ಒಬ್ಬ ವ್ಯಕ್ತಿಗೆ ನೀವು ಯಾವುದೇ ಡ್ಯಾಮೇಜ್ ನನಗೆ ಬಂದು ನಿಮಗೆ ಕೈ ಮುರಿದ್ಬಿಟ್ರೆ ಸರ್, 1 ತಿಂಗಳು ನನ್ನ ಮೇಲೆ ಕೋಪ ಮಾಡ್ಕೋತೀರಾ. ನಾನು ನಿಮಗೆ ಎಮೋಷ್ನಲಿ ಹರ್ಟ್ ಮಾಡಿದೆ ಅಂದ್ಕೊಳ್ಳಿ, ಜೀವನ ಪೂರ್ತಿ ಅಲ್ಲ, ನೆಕ್ಸ್ಟ್ ಜನ್ಮದಲ್ಲೂ ನಿಮ್ಗೆ ಅದು ಸೇಡ್ ತೀರಿಸ್ಕೋಬೇಕು ಅಂತ ಹುಟ್ಟು ಬರೋರು ಅಂತ ಆ ಥರ ಅಷ್ಟು ಡ್ಯಾಮೇಜ್ ಆಗುತ್ತೆ. ಸೊ ಆ ಥರ ಇದ್ದಾಗ ಸಿಚುವೇಶನ್ ಬಂದಾಗ ನನ್ನ ಲವರ್ ಜೊತೆನೇ ನಾನು ಆ ಥರ ಫೈಟ್ ಸಿಚುವೇಶನ್ ಬರುತ್ತೆ ಅಂದಾಗ, ಅದು ಒಂದು ಹುಡುಗಿ, ಅದು ನನ್ನ ಲವ್ವರು, ಅವಳಿಗೆ ಒಂದು ಕರ್ತವ್ಯ ಅಷ್ಟೇ, ಅವನನ್ನು ಹೊಡಿಬೇಕು ಅನ್ನೋದಲ್ಲ, ನಾನು ತಪ್ಪಿಸ್ಕೋಬೇಕು, ಆದರೆ ಅವ್ಳಿಗೆ ಹರ್ಟ್ ಆಗಬಾರ್ದು. ಈ ಥರ ಒಂದು ಇಂಟೆಲಿಜೆನ್ಸು, ಈ ಥರ ಒಂದು ಅಂಶಗಳನ್ನ ಇಟ್ಕೊಂಡು ಫೈಟ್ ಮಾಡೋದಿದೆಯಲ್ಲ. ಈಗ ನಾನು 6 ಅಡಿ ಇದ್ದೀನಿ ಸರ್, ನಂಗೆ ಹೊಡಿಬೇಕಂದ್ರೆ ಅವ್ರು ಹೆಂಗೆ ಪ್ರೊಜೆಕ್ಟ್ ಮಾಡ್ಕೊಬೇಕು, ಜೊತೆಗೆ ನನ್ನ ಲವ್ವರು, ನಂಗೆ ನೋವಾಗಬಾರ್ದು, ನನ್ನನ್ನು ಹಿಡಿಬೇಕು, ನಾನು ಅವಳು ನನ್ನ ಲವ್ವರು, ನಾನು ತಪ್ಪಿಸ್ಕೋಬೇಕು, ನಾನು ತಳೆದಾಗ ಅವ್ರು ಬೀಳಬಾರ್ದು, ಅದು ಫೈಟ್ ಇರಬೇಕು. ಎಷ್ಟು ಕಷ್ಟ ಇರುತ್ತೆ ಸರ್ ಅದು. ಆ ಒಂದು ಏನಂತಾರೆ, ಅದು ಥಿಂಕ್ ಮಾಡಿ ಬಿಹೇವ್ ಮಾಡೋದಿದೆಯಲ್ಲ, ಅದು ಎಲ್ಲ ಫೈಟಲ್ಲೂ ಸಿಗಲ್ಲ. ಎಲ್ಲ ಫೈಟಲ್ಲೂ ವಿಲನ್ ಇರ್ತಾನೆ, ಹೊಡಿಬೇಕು, ನನ್ನ ಟಾಸ್ಕ್ ಇರುತ್ತೆ, ಆ ಟಾಸ್ಕ್ ಅಕಂಪ್ಲಿಷ್ಮೆಂಟ್. ಇಲ್ಲಿ ಟಾಸ್ಕ್ ಜೊತೆ ಎಮೋಷನ್ ಇದೆ ಫೈಟಲ್ಲಿ. ಆ ಎಮೋಷನಲ್ ಫೈಟ್ ನನಗೆ ಸಿಕ್ಕಿದ್ದು ನನಗೆ ನನ್ನ ಕೆರಿಯರಲ್ಲಿ ನನ್ನನ್ನು ನಾನು ಬಲಪಡಿಸ್ಕೊಳ್ಳೋದಕ್ಕೆ, ನನ್ನನ್ನು ನಾನು ಉತ್ತಮ ಕಲಾವಿದನಾಗಿ ರೂಪುಗೊಳಿಸ್ಕೊಳ್ಳೋಕ್ಕೆ ನನಗೆ ಸಹಾಯ ಆಯಿತು. ಅದು ಅದಿತಿ ಅಂತ ಕೋಸ್ಟಾರು, ಜೀವ ಸರ್ ಅಂತ ಡೈರೆಕ್ಟರ್ ಇದ್ದಾಗ ಇಟ್ ಈಸ್ ಎನ್ ಅಡ್ವಾಂಟೇಜ್. ಯಾಕೆಂದರೆ ನನಗೆಲ್ಲೂ ಅನಿಸ್ಲಿಲ್ಲ ಅದಿತಿ ಫಸ್ಟ್ ಟೈಮ್ ಫೈಟ್ ಮಾಡ್ತಿದ್ದಾರೆ, ಆ ಥರ ಏನೂ ಅನಿಸ್ಲಿಲ್ಲ. ನಾನು ಯಾರೋ ಒಬ್ಬರು ಫೈಟರ್ ಜೊತೆನೇ ಫೈಟ್ ಮಾಡ್ದಂಗೆ ಅನಿಸ್ತು. ಬಿಕಾಸ್ ನಾವು ಪಾತ್ರದಲ್ಲಿ ಮುಳುಗೋಗಿದ್ವಿ ಆಲ್ರೆಡಿ. ಯಾಕೆಂದರೆ ಈ ಸಿನಿಮಾ ಆಮೇಲೆ ಗುರು ಒಂದು ಕರೆಕ್ಟಾಗಿ ಮಾಡಿದ್ರೆ ಒಂದೇ ಟೇಕು, ಇಲ್ಲ ಅಂದರೆ ಪದೇ ಮಾಡಿಸ್ಬೇಕು ತುಂಬಾ. ಯಾಕೆಂದ್ರೆ ಹಂಗೆ ಅನ್ಕೊಂತಿದ್ದೆ ಅದಿತಿ, ಟೈಮಿಂಗ್ ಅನ್ನೋದು ವೆರಿ ಅಂತ ಅಲ್ಲಿಂದ ಹಾರ್ಬಿಡು ಆಗೋದಾಗ್ಲಿ ಒಂದೇ ಟೇಕು, ಇಲ್ಲ ಅಂದ್ರೆ 50 ಸಲ ಹಾರಬೇಕು ಅಂತ ತಲೆಗೆ ತಗೊಂಡೇ ಹಾರ್ತಾ ಇದ್ದಿದ್ದು. ಸರ್ ಈ ಸಿನಿಮಾದಲ್ಲಿ ಎಲ್ಲೂ ಡೂಪ್ ಯೂಸ್ ಮಾಡಿಲ್ಲ. ಐದರ್ ಇಟ್ ಇಸ್ ಮೀ ಆರ್ ಅತಿಥಿ. ಇವಾಗ ಬ್ರೇಕಿಂಗ್ ಶಾಟ್ ಸಿ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್. ಒಂದು ಆ್ಯಕ್ಷನ್ ಸೀನ್ ಮಾಡುವಾಗ ಹೈಟ್ ಇದ್ದರೆ ಮಾಡ್ಬೋದು ಅಂತಲ್ಲ, ಒಂದು ಅಡ್ವಾಂಟೇಜ್ ಅಷ್ಟೇ. ವರ್ಕ್ ಆಗಿರ್ಬೋದು, ಸ್ಕ್ರೀನ್ ಪ್ರೆಸೆನ್ಸ್ ಇಂಪ್ರೂವ್ ಆಗಿರುತ್ತೆ ಹೈಟಿಂದ.
ಆಮೇಲೆ ಕೆಲವೊಂದು ಮೂಮೆಂಟ್ಸ್ ಚೆನ್ನಾಗಿ ಕಾಣಿಸುತ್ತೆ ಹೈಟ್ ಇರೋದ್ರಿಂದ. ಸೊ ಅದಷ್ಟು ಬಿಟ್ಟರೆ ಹಾರ್ಡ್ ವರ್ಕ್ ಮಾಡಲೇಬೇಕು, ಏಟ್ ತಿನ್ನಲೇಬೇಕು. ಏಟ್ ತಿಂದೇನೆ ಹಾರ್ಡ್ ವರ್ಕ್ ಮಾಡ್ದೇನೆ ಬೈಸ್ಕೊಳ್ದೇನೆ ಬೇಜಾರು ಮಾಡ್ಕೊಳ್ದೇನೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ನನಗೆ ನಿಮ್ಮ ಹಿನ್ನೆಲೆ ಮುನ್ನೆಲೆ ಕಿರೀಟಗಳು ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ಮತ್ತೆ ಅದು ಅಗತ್ಯವಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಕೊನೆಗೂ ನೀವೇನು, ನಿಮ್ಮ ಪ್ರತಿಭೆ ಏನು, ನಿಮ್ಮ ಪರ್ಫಾರ್ಮೆನ್ಸ್ ಏನು ಅಷ್ಟೇ ನಿಲ್ಲುದು. ಬಟ್ ಈ ಎರಡು ಸಿನಿಮಾದಲ್ಲಿ ನಿಮ್ಮ ಒಳಗಡೆ, ನಿಮ್ಮ ಇಂಟ್ಯೂಷನ್ ಅಲ್ಲಿ ಏನು ಅನಿಸ್ತದೆ? ನಾನು ಸಿನಿಮಾದಲ್ಲಿ ನಿಲ್ಬಹುದೇ, ಅಥವಾ ನಾನು ಮುಂದುವರಿಬಹುದೇ, ಅಥವಾ ಫಸ್ಟ್ ಸಿನಿಮಾ ನೀವು ಅಂದ್ಕೊಂಡ ಹಾಗೆ ಅದು ಆ ಥರ ಬಂದಿಲ್ಲ, ಅದು ನಿಮ್ಮ ಕಾರಣ ಅಲ್ಲ, ಅದು ಬೇರೆ ಬೇರೆ ಕಾರಣ. ಈ ಸಿನಿಮಾ ನನ್ನ ಫಸ್ಟ್ ಸಿನಿಮಾ ಅಂತಲೇ ಭಾವಿಸೋ ಹಾಗೆ ನನ್ನ ನಿಲ್ಲಿಸ್ಬೋದಾ? ಆ ನಿಲ್ಲಿಸುವಿಕೆಗೆ ನಾನೊಂದು ಕಾರಣೀಭೂತ ಆಗ್ಬೋದಾ? ಆ ಸತ್ವ ನಿಮಗಿದೆಯಾ? ಏನನ್ಸಿದೆ ಸರ್? ಇದು ಬಹಳ ರಿಕ್ವೈರ್ಮೆಂಟ್ ಇರುವಂಥ ಪ್ರಶ್ನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಮೊದಲನೇ ಸಿನಿಮಾ ಭಾಳಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿದಂಥ ಸಿನಿಮಾ. ನಾವು ಎಲ್ಲಿ ಅದನ್ನು ಪ್ರೆಸೆಂಟೇಷನಲ್ಲಿ ಮಿಸ್ ಆಯಿತಾ, ಇಲ್ಲ ಮಾರ್ಕೆಟಿಂಗಲ್ಲಿ ಮಿಸ್ ಆಯಿತಾ, ಇಲ್ಲ ರಾಂಗ್ ರಿಲೀಸ್ ಆಯಿತಾ, ಅದು ಏನೇ ಇರ್ಬೋದು. ಬಟ್ ಅದರಿಂದ ನಾನು ಏನು ಕಲ್ತಿದ್ದೀನಲ್ಲ ಲೆಸನ್ನು, ಅದು ನನ್ನನ್ನು ಡಿಸ್ಟ್ರ್ಯಾಕ್ಟ್ ಆಗದೇ ಇರೋಂಗೆ ಕಾಪಾಡಿದೆ. ಇನ್ನೊಂದು ನನ್ನನ್ನು ರೀಬಿಲ್ಡ್ ಮಾಡಿದೆ. ಆ ಸಿನಿಮಾ ಅದು ಒಂದು ತಾಯಿ ಥರ ನನಗೆ ಸಿನಿಮಾ. ಅದು ನನಗೆ ಕಲಿಸಿರೋ ಪಾಠ ಇದೆಯಲ್ಲ. ಸೊ ನಾನು ಇಲ್ಲಿ ನೀವು ಹೇಳ್ದಂಗೆ ನಾನು ಮುಂದೆ ಸಿನಿಮಾದಲ್ಲಿ ನನಗಿರೋ ಥಾಟ್ ಏನು ಗೊತ್ತಾ ಸರ್? ಐ ಹ್ಯಾವ್ ಟು ಬಿ ಬೆಟರ್ ಎವ್ರಿ ಡೇ ಇನ್ ಮೈ ಲೈಫ್. ಈಚ್ ಆ್ಯಂಡ್ ಎವ್ರಿ ಸಿನಿಮಾ ಐ ಹ್ಯಾವ್ ಟು ಬಿಕಮ್ ಮೋರ್ ಸೆನ್ಸಿಬಲ್. ನಾನು ಸೆನ್ಸಿಬಲ್ ಆಗ್ತಾಯಿದ್ದೀನಿ ಅಂತ ನನಗನ್ಸಿದ್ರೆ ನಾನು ಸಕ್ಸಸ್ಫುಲ್ ದಾರಿಲಿದ್ದೀನಿ ಅಂತ. ಸಕ್ಸಸ್ ಈಸ್ ಎ ಜರ್ನಿ ಸರ್, ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್. ನನಗೆ ಗೊತ್ತಿಲ್ಲ ಬೇರೆಯವ್ರು ಹೆಂಗೆ ತಿಳ್ಕೊತಾರೆ. ನನ್ನ ಪ್ರಕಾರ ಐ ಹ್ಯಾವ್ ಟು ಟ್ರಾವೆಲ್. ನಾನು ಅಥರ್ವಲ್ಲಿ ಎಂಡಿಲ್ಲ ಸರ್, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಪ್ರತಿ ಸಾಹಸದಲ್ಲೂ ಒಂದೊಂದು ಆರಂಭ. ನಿಲ್ಲೋದು ಬಿಡೋದು ಏನು ಗೊತ್ತಾ ಸರ್? ಒಂದು ದೇವ್ರ ಕೈಲಿರುತ್ತೆ, ಇನ್ನೊಂದು ಜನಗಳ ಕೈಲಿರುತ್ತೆ. ಆದರೆ ಕೆಲಸ ಮಾಡೋದಷ್ಟೇ ನಮ್ಮ ಕೈಲಿರುತ್ತೆ. ನನ್ನ ಕೆಲಸ ಯಾವಾಗ ಜನಕ್ಕೆ ಇಷ್ಟ ಆಗುತ್ತೋ ಆವಾಗ ನನ್ನ ಎತ್ತಿ ಮೇಲೆ ನಿಲ್ಲಿಸ್ತಾರೆ. ಅದನ್ನಷ್ಟೇ ನಾನು ಯೋಚನೆ ಮಾಡಬೇಕು. ಕೆಲಸ ಹೆಂಗೆ ಬೆಟ್ರಾಗಿ ಮಾಡಬೇಕು. ಸರ್ ತುಂಬ ಮಿಸ್ಟೇಕ್ ಮಾಡಿದ್ದೀನಿ ಸರ್ ಲೈಫಲ್ಲಿ. ನಾನು ಸಿನಿಮಾದಲ್ಲಿ ಪ್ರೆಸೆಂಟೇಷನ್ ಆಗ್ಬೋದು. ಆಮೇಲೆ ಮ್ಯಾಮ್ ಆಗಲೇ ಒಂದು ಮಾತು ಹೇಳಿದ್ರು, ಸಿನಿಮಾ ಗೆದ್ರೆ ಹೀರೋ ಮೇಲೆ, ಸೋತ್ರೆ ಹೀರೋಯಿನ್ ಮೇಲೆ. ಆ್ಯಕ್ಚುಲಿ ಸಿನಿಮಾ ಗೆದ್ರೆ ಹೀರೋ ಮೇಲೆ ಹಾಕ್ಬಿಡಿ. ಅಲ್ಲ, ಅದು ಆ್ಯಕ್ಚುಲಿ ಫ್ಯಾಕ್ಟ್ ಅವ್ರು ಹೇಳಿದ್ದು. ಅವ್ರ ಬಾಯಲ್ಲಿ ಬಂದಿದ್ದು ಒಳ್ಳೇದಾಯ್ತು. ಯಾಕೆ ಅಂತ ಕೇಳಿ, ಸಿನಿಮಾ ಗೆದ್ರೆ ಹೀರೋನ್ ಮೆರೆಸ್ತಾರೆ, ಸಿನಿಮಾ ಸೋತ್ರೆ ಹೀರೋನ್ ತುಳಿತಾರೆ. ಮೆರೆಸ್ಲು ಬೇಡಿ ತುಳಿಲು ಬೇಡಿ. ಸಿನಿಮಾ ಇಸ್ ಎ ಟೀಮ್ ವರ್ಕ್ ಸರ್. ಕ್ಯಾಮ್ರಾಮನ್ ಕ್ಯಾಮ್ರಾ ಆಫ್ ಮಾಡಿಬಿಟ್ರೆ ಶೂಟಿಂಗ್ ಮಾಡೋಕ್ಕಾಗುತ್ತಾ? ಇಲ್ಲ ಡೈರೆಕ್ಟರ್ ಡೈಲಾಗ್ ಬರೀತಾರೆ ಶೂಟಿಂಗ್ ಮಾಡೋಕ್ಕಾಗುತ್ತಾ? ಅಷ್ಟು ಜನದಲ್ಲಿ ನಾವೊಬ್ಬರು ಟೆಕ್ನಿಷಿಯನ್ನು. ಒಂಚೂರು ನಾವು ಜಾಸ್ತಿ ಪ್ರೆಸೆಂಟೇಷನಲ್ಲಿ ಜಾಸ್ತಿ ಕಾಣಿಸ್ತೀವಿ. ಇಟ್ ಡಸಂಟ್ ಮೀನ್ ಗೆದ್ದ ತಕ್ಷಣ ಹೀರೋನೇ, ಸೋತ ತಕ್ಷಣ ಹೀರೋನೇ. ಅದು ಬರಬಾರ್ದು. ಆ ವಾಸ್ತವ ಯಾವಾಗ ಅರ್ಥ ಆಗುತ್ತಲ್ಲ, ಆಗ ಒಳ್ಳೆ ಪ್ರತಿಭೆಗಳು, ಒಳ್ಳೆ ಸಿನಿಮಾಗಳು ಆಚೆ ಬರುತ್ತೆ. ಒನ್ ಮ್ಯಾನ್ ಕ್ರೆಡಿಟ್ ಹೋಗಬಾರ್ದು. ಆಮೇಲೆ ಒಬ್ಬ ಮನುಷ್ಯನಿಗೇನೆ ದೂಡೋದು, ಇವನ್ ಸಿನಿಮಾ ಸರಿ ಇಲ್ಲ, ಇವನ್ ಸಿನಿಮಾ ಅವನೊಬ್ಬಂದೇ ಅಲ್ಲ. ಸಿನಿಮಾ ಎಲ್ಲರದು ಸರ್. ಟೀಮ್ ವರ್ಕ್. ಆ ಟೀಮ್ ವರ್ಕ್ ಬರಬೇಕು. ಆಮೇಲೆ ನಾನು ಅಷ್ಟೇ ಸರ್, ನಿಲ್ತೀನಿ ಬಿಡ್ತೀನಿ ಅದೆಲ್ಲ ದೇವ್ರ ಕೈಲಿದೆ, ಜನಗಳ ಕೈಲಿದೆ, ನಾನು ಮಾಡೋ ಕೆಲಸದ ಕೈಲಿದೆ. ನನ್ನ ಕಾನ್ಸಂಟ್ರೇಷನ್ ಇರೋದು ನಾನು ಮಾಡ್ತಿರೋ ಪಾತ್ರ. ಯಾಕೆಂದರೆ ನೀವು ಸರ್ನ ಆಮೇಲೆ ಕೇಳ್ಬೋದು, ನಾನು ಎಷ್ಟು ಡಿಸ್ಕಷನ್ ಮಾಡಿದ್ದೀನಿ ಅಂದರೆ, ಸರ್ರು ಇರಿಟೇಷನ್ ಆಗೋಷ್ಟು ಡಿಸ್ಕಷನ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಏನಾರು ಒಂದು ಮಾಡಬೇಕು ಆ ಪಾತ್ರದಲ್ಲಿ. ಆ ಎಲಿವೇಶನ್ ಇದೆ ಕ್ಯಾರೆಕ್ಟ್ರಿಗೆ. ಇಟ್ಸ್ ನಾಟ್ ಎ ಯೂಶುವಲ್ ಕ್ಯಾರೆಕ್ಟರ್. ನಾನೊಂದು 10 ಸಿನಿಮಾ ಮಾಡಿದ್ಮೇಲೆ ಸಿಗುವಂಥ ಕ್ಯಾರೆಕ್ಟರ್ ಅದು. ಯಾಕೆಂದರೆ ನಾನು ಸರ್ರು ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಒಂದು ಇಂಟ್ರೊಡಕ್ಷನ್ ಕೊಡೋಕ್ಕಾಗಲ್ಲ ಕ್ಯಾರೆಕ್ಟ್ರಿಗೆ. ಹಂಗೇ ಎಲಿವೇಶನ್ ತೊಗೊಂಡೋಗ್ಬೇಕು ಕ್ಯಾರೆಕ್ಟರ್. ಹೆಂಗೆ ಸಾಧ್ಯ ಅಂತ ಬಂದಾಗ ನನಗೆ ಅದು ನನ್ನ ಪರ್ಫಾರ್ಮೆನ್ಸಿಂದನೇ ನಾನು ಎಲಿವೇಟ್ ಆಗಬೇಕು ಕ್ಯಾರೆಕ್ಟ್ರಲ್ಲಿ. ಸೊ ಈ ಥರ ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು ನನಗೆ. ಖಂಡಿತ ಜನಕ್ಕೆ ಇಷ್ಟ ಆಗುತ್ತೆ ಸರ್. ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಅದಿತಿ ಅಂತ ಒಬ್ಬ ಕೋ-ಆರ್ಟಿಸ್ಟ್ ಸಿಕ್ಕಿರೋದು ನಿಮಗೆ ಎಲ್ಲೋ ಒಂದು ಕಡೆ ಅದೃಷ್ಟ ಅಂತ ಅನಿಸ್ತದೆ. ಖಂಡಿತ. ಯಾಕೆಂದರೆ ಒಳ್ಳೆ ಕಲಾವಿದರು, ಆಮೇಲೆ ನಮ್ಮ ರೈಟ್ ಟೈಮ್ಗೆ ರೈಟ್ ಸಿನಿಮಾಗೆ ರೈಟ್ ಕಾಸ್ಟಿಂಗ್ ಆದರೆ ಅಲ್ಲಿ 50% ಸಕ್ಸಸ್. ಸಿನಿಮಾ ಕತೆ ಏನು ಕೇಳುತ್ತೆ, ರೈಟ್ ಕಾಸ್ಟಿಂಗ್ ಆಗೋದ್ರೆ 50% ಸಕ್ಸಸ್. ಇನ್ನು 50% ಬೇರೆ ಎಲ್ಲ ಅಂಶ ಸೇರ್ಕೊಳ್ಳುತ್ತೆ. ಬಟ್ ನಾವೆಲ್ಲ ಚೆನ್ನಾಗಿ ಮಾಡಿ ಕಾಸ್ಟಿಂಗ್ ಸೂಟ್ ಆಗ್ತಿಲ್ಲ ಸಿನಿಮಾಗೆ ಅಂತಂದಾಗ ಅದು ಮಿಸ್ ಹೊಡಿಬಾರ್ದು. ಅದಿತಿ, ನೀವು ಇಷ್ಟು ಸಿನಿಮಾದಲ್ಲಿ ಯಾವ ಸಿನಿಮಾದಲ್ಲೂ ಅದಿತಿಯ ಆ್ಯಕ್ಟಿಂಗ್ ಆಗ್ಬೋದು, ಪಾತ್ರ ಪೋಷಣೆ ಆಗ್ಬೋದು, ಎಲ್ಲಿಯೂ ಒಂದು ಚೂರು ನಮಗೆ ಅದು ಡಿಸ್ಟರ್ಬ್ ಮಾಡಿಲ್ಲ ಅಥವಾ ಇನ್ನು ಬೇಕಿತ್ತು ಅಂತ ಅನ್ನಿಸ್ಲಿಲ್ಲ. ಅದು ಆ್ಯಕ್ಟ್ ಆಗಿತ್ತು. ಆಮೇಲೆ ಇಷ್ಟು ಸಿನಿಮಾ ಮಾಡಿದರೆ ನಿಮ್ಮದೇ ಆದಂಥ ಒಂದು ಸ್ಥಾನ ಮಾನ ಎಲ್ಲ ಬಂದಿದೆ. ಪವನದ 2ನೇ ಸಿನಿಮಾ, ಮೊದಲನೇ ಸಿನಿಮಾ ಅಂಥದ್ದೇನು ಸೌಂಡ್ ಮಾಡಿಲ್ಲ, ಆದರೂ ನೀವು ಒಪ್ಪಿಕೊಂಡ್ರಿ. ಯಾಕೆ
ಸರ್ ನನ್ಗೆ ಯಾವತ್ತೂ ಅಷ್ಟೆಲ್ಲ ಯೋಚನೆ ಮಾಡೋಷ್ಟು ಇದಿಲ್ಲ. ನಂಗೆ ಏನಂದರೆ ನನ್ನ ಪಾತ್ರ ಏನು ಚೆನ್ನಾಗಿದೆನಾ ಫೈಟ್ ಅಂತ ಆವಾಗಲೇ ಹೇಳಿದರು ಜೀವ ಸರ್, ಇಷ್ಟೇ ಫೈಟ್ ಬರುತ್ತೆ ಮೇಡಮ್ ನಿಮಗೆ, ಹಿಂಗೆ ಇರುತ್ತೆ, ನಾವು ನಿಮ್ಮ ಹತ್ರನೇ ಫೈಟ್ ಮಾಡಿಸ್ಬೇಕು ಅಂತಿದ್ದೀವಿ, ನೀವು ರಿಹರ್ಸಲ್ಗೆ ಹೋಗಬೇಕು, ಪ್ರತಿಯೊಂದೂ ನನಗೆ ಫಸ್ಟ್ ಕತೆ ಹೇಳಬೇಕಾದ್ರೆ ಇದನ್ನು ಹೇಳ್ಬಿಟ್ಟು ಆಮೇಲೆ ಕತೆ ಹೇಳಿದ್ರು. ನನಗೆ ಗೊತ್ತಿತ್ತು ನಾನು ಅದಕ್ಕೆ ರೆಡಿ ಆಗಬೇಕು, ಅದಕ್ಕೆ ರೆಡಿ ಆಗ್ತೀನಿ ಅಂತ. ಸೊ ಅದಷ್ಟನ್ನು ಯೋಚನೆ ಮಾಡಿದೆ. ಆಮೇಲೆ ಪವನ್ ಅವ್ರ ನಾನು ಫಸ್ಟ್ ಡೇ ಶೂಟಿಂಗ್ ಹೋದಾಗಲೇ ಗೊತ್ತಾಯಿತು, ಈ ವಾಸ್ ಡೈಲಾಗ್ ಆಗಲಿ ಮುಂಚೆನೇ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಅವ್ರು ಹೇಳ್ದಂಗೆ ಯಾವಾಗಲೂ ಇವ್ರ ಜೊತೆಗೆ ಮಾತಾಡ್ತಾನೆ ಇರ್ತಿದ್ರು. ನಾನು ಇವ್ರೇನು ಡೈರೆಕ್ಟ್ರು ಇರೋ ಇಷ್ಟೊಂದು ಮಾತಾಡ್ತಾರೆ. ಯೂಶಲಿ ನಮಗೆ ಗೊತ್ತಿಲ್ಲ ಸರ್, ಡೈರೆಕ್ಟರ್ ಒಂದು ದಿಕ್ಕಲ್ಲಿದ್ರೆ ಹೀರೋ ಒಂದು ದಿಕ್ಕಲ್ಲಿರ್ತಾರೆ. ಸಿನಿಮಾ ಮುಗಿಯುವಂತೂ ಅದು 2 ದಾರಿ. ಹಂಗೆ ಈಗ ಏನು ಇಷ್ಟೊಂದು ಮಾತಾಡ್ತಾರೆ ಇವರು, ಕುಚು 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 ಅಂತ ಯಾವಾಗ್ಲೂ ಅಂತ ಅನ್ಸೋದು. ಸೊ ಆಮೇಲೆ ನಮ್ಮಿಬ್ರು ಪಾತ್ರಗಳು ಹೊರತಾಗಿ ಗಣೇಶ್ ಸರ್ ಬಹಳ ಪಾತ್ರಗಳು ಬರುತ್ತೆ ಇದರಲ್ಲಿ. ಪ್ರತಿಯೊಂದು ಪಾತ್ರನೂ ಎಷ್ಟು ಮಜವಾಗಿದೆ ಅಂದರೆ ಅವರು ನೋಡೋದಕ್ಕೂ ಅವ್ರ ಪಾತ್ರ ಇರೋದಕ್ಕೂ ಲಿಂಕೇ ಇಲ್ಲ, ಆ ಥರ ಸೆಲೆಕ್ಟ್ ಮಾಡಿದ್ದಾರೆ. ಅದು ಒಂಥರ ಮಜಾ ಅನ್ಸುತ್ತೆ ಸಿನಿಮಾದಲ್ಲಿ. ಡಿಫ್ರೆಂಟ್ ಈ ಅನ್ಸುತ್ತೆ. ಕ್ಯಾರೆಕ್ಟರ್ ಇವ್ನು ಮಾಡ್ತಿದಾರ ಸರ್, ಈ ಕ್ಯಾರೆಕ್ಟರ್ ಈ ಹುಡುಗಿ ಮಾಡ್ತೀರ ಅಂತ ನಾನೇ ಕೇಳಿದ್ದೀನಿ ಸರ್ನ. ಸೊ ಅದು ಒಂದು ಸ್ವಲ್ಪ ಹೊಸದು ಅನ್ಸುತ್ತೆ ಈ ಸಿನಿಮಾದಲ್ಲಿ. ಸರ್ ಈಗ ಈ ನಮ್ಮ ಅದಿತಿ ಆಕ್ಟ್ ಮಾಡಿದ್ಮೇಲೆ, ಆ ಪಾತ್ರವನ್ನು ಮಾಡಿದ್ಮೇಲೆ, ಫೈಟ್ ಮಾಡಿದ್ಮೇಲೆ ಅದಿತಿ ಕನ್ನಡದಲ್ಲಿ ಮುಂದೊಂದು ದಿನ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಮಾಡ್ಬೋದು ಅಂತ ಅನಿಸ್ತದೆ ನನಗೆ.